ಮಕ್ಕಳ ನಮ್ಮ ಟ್ರಿಗ್ನೋಮೆಟ್ರಿ ಕ್ಲಾಸಲ್ಲಿ ರಿಲೇಷನ್ ಬಿಟ್ವೀನ್ ಟ್ರಿಗ್ನೋಮೆಟ್ರಿಕ್ ರೇಡಿಯನ್ ಮೆಷರ್ಮೆಂಟ್ ಆ್ಯಂಡ್ ಸೆಕ್ಸಾಡೆಸಿಮಲ್ ಮೆಷರ್ಮೆಂಟ್ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ಅದ್ರ ಮೇಲೆ ಒಂದು ಥಿಯರಮ್ ಮಾಡಿಸಿತ್ತು. ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳಿ ಪ್ರಾಬ್ಲಮ್ಸ್ಗಳು ಕನ್ವರ್ಷನ್ ಮೇಲೆ ಮಾಡ್ತಾಯಿದ್ವಿ. ಅಂದರೆ ಸೆಕ್ಸಾಡೆಸಿಮಲ್ ಮೆಷರ್ಮೆಂಟ್ನ ರೇಡಿಯನ್ ಮೆಷರ್ಮೆಂಟಾಗಿ ಕನ್ವರ್ಷನ್ ಮಾಡ್ತಕ್ಕಂಥದ್ದು. 60 ಡಿಗ್ರಿ, 45 ಡಿಗ್ರಿ, 120 ಡಿಗ್ರಿ, 180 ಡಿಗ್ರಿ, 360 ಡಿಗ್ರಿ, ಈ ರೀತಿ ನಾವು ಅದನ್ನು ಕನ್ವರ್ಷನ್ ಮಾಡಬೇಕಾದ್ರೆ ಪೈ ಬೈ 180 ಅಂದರೆ 180 ಡಿಗ್ರಿಗೆ ಪೈ ರೇಡಿಯನ್ ಆದರೆ ಎಕ್ಸ್ ಡಿಗ್ರಿಗೆ ಎಷ್ಟು ರೇಡಿಯನ್ನು ಅಂದಾಗ ನಾವು ಪೈ ಬೈ 180 ಅಂದರೆ ಯಾವುದೇ ಒಂದು ಸೆಕ್ಸಾಡೆಸಿಮಲ್ ಮೆಷರ್ಮೆಂಟ್ಗೆ ಪೈ ಬೈ 180 ಅಂತಕ್ಕಂಥ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದಾಗ ಇಟ್ ಕನ್ವರ್ಟ್ಸ್ ಇಂಟು ರೇಡಿಯನ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಥರದ ಲೆಕ್ಕ ಮಾಡಿದ್ವಿ. ಈಗ ಕಂಟಿನ್ಯೂ ಆಗ್ತಾಯಿದೆ ಪ್ರಾಬ್ಲಮ್ಸು, ಬರ್ಕೊಳ್ಳಿ. ನೆಕ್ಸ್ಟ್ ಲೆಕ್ಕ ಎಕ್ಸ್ಪ್ರೆಸ್ 240 ಡಿಗ್ರಿ ಇನ್ ರೇಡಿಯನ್ನಿಗೆ ಕನ್ವರ್ಷನ್ ಮಾಡಿ ಅಂದಾಗ ನಾವು 240 ಡಿಗ್ರಿ ಈಸ್ ಈಕ್ವಲ್ ಟು 240 ಎನ್ನೋ ಮ್ಯಾಗ್ನಿಟ್ಯೂಡ್ಗೆ ಪೈ ಬೈ 180 ಅನ್ನೋದನ್ನು ಮಲ್ಟಿಪ್ಲೈ ಮಾಡಿದಾಗ ದಿಸ್ ಬಿಕಮ್ಸ್ ಎ ರೇಡಿಯನ್ ಅಂತ ಅರ್ಥ ಮಕ್ಕಳ. ಇದನ್ನು ಸಿಂಪ್ಲಿಫೈ ಮಾಡ್ತಕ್ಕಂಥದ್ದು. 0 ಕ್ಯಾನ್ಸಲ್ ಆಗುತ್ತೆ. 3 6 3 8 24, 2 3 2 4 ಅಲ್ಲಿಗೆ 240 ಡಿಗ್ರಿ ಈಕ್ವಲ್ ಟು 4 ಪೈ ಬೈ 3 ರೇಡಿಯನ್ ಅಂತ. ದಿಸ್ ಈಸ್ ದಿ ಸೊಲ್ಯೂಷನ್. 180 ಡಿಗ್ರಿಗೆ ಪೈ ರೇಡಿಯನ್ ಇರುತ್ತೆ, 240 ಡಿಗ್ರಿಗೆ ಎಷ್ಟು ರೇಡಿಯನ್ ಅಂತ ಕೇಳಿದಾಗ ನಾವು ಈ ರೀತಿ ಯಾವುದೇ ಒಂದು ಸೆಕ್ಸಾಡೆಸಿಮಲ್ ಮೆಷರ್ಮೆಂಟ್ಗೆ ಪೈ ಬೈ 180 ಅನ್ನೋದನ್ನು ನೀವು ಮಲ್ಟಿಪ್ಲೈ ಮಾಡಿದಾಗ ಆವಾಗ ಬರ್ತಕ್ಕಂಥದ್ದೇ ರೇಡಿಯನ್. ಓಕೆ, ನೆಕ್ಸ್ಟ್ ಲೆಕ್ಕ ತಗೊಳ್ಳೋಣ. ಮತ್ತೊಂದು ಕಂಟಿನ್ಯೂಯೇಷನ್ ಮಾಡ್ಕೊಳ್ಳಿ. ಎಸ್, 520 ಡಿಗ್ರಿ 520 ಡಿಗ್ರಿ ಇದನ್ನು ನಾವು ರೇಡಿಯನ್ನಿಗೆ ಕನ್ವರ್ಷನ್ ಮಾಡೋದು. 520 ಡಿಗ್ರಿ ಈಕ್ವಲ್ ಟು 520 ಅಂತಕ್ಕಂಥ ಅನ್ನುವ ಮ್ಯಾಗ್ನಿಟ್ಯೂಡ್ ಏನಿದೆ, ಯೂನಿಟ್ ಬಿಟ್ಬಿಡ್ತೀವಿ, ಅದಕ್ಕೆ ನಾವು ಪೈ ಬೈ 180 ಅಂತ ಬರೆದಾಗ ದಟ್ ಬಿಕಮ್ಸ್ ರೇಡಿಯನ್. ಆಗ 520 ಡಿಗ್ರಿ ಈಸ್ ಈಕ್ವಲ್ ಟು ಕ್ಯಾನ್ಸಲೇಷನ್ ಏನಾಗುತ್ತೆ, 0 ಒಂದು ಕ್ಯಾನ್ಸಲ್ ಆಗುತ್ತೆ ಸರ್. 2 9 2 2 4 2 6 12 ಅಲ್ಲಿಗೆ 26 ಪೈ ಬೈ 9 ರೇಡಿಯನ್. ಓಕೆ, ಈಗ -47 ಡಿಗ್ರಿ 30 ಮಿನಿಟ್ ಇದನ್ನು ರೇಡಿಯನ್ ಮಾಡಿ ಅಂತ ಕೇಳಿದ್ದಾರೆ. ನಾವು ಡಿಗ್ರಿನ ರೇಡಿಯನ್ ಮಾಡ್ತೀವಿ, ಮಿನಿಟು ಸೆಕೆಂಡು ಏನೇ ಇದ್ದರೂ ಅದನ್ನು ಡಿಗ್ರಿಗೆ ಕನ್ವರ್ಷನ್ ಮಾಡಿ ನಂತರ ರೇಡಿಯನ್ನಿಗೆ ಕನ್ವರ್ಷನ್ ಮಾಡ್ತೀವಿ ಮಕ್ಕಳ. ಇಲ್ಲಿ ನೆಗೆಟಿವ್ ಇದೆ, 47 ಡಿಗ್ರಿ 30 ಮಿನಿಟ್ ಅಂತಾರೆ. ಈ ನೆಗೆಟಿವ್ ಏನಾಗಲ್ಲ, ಅದು ನೆಗೆಟಿವ್ ಹಾಗೇ ಇರ್ತದೆ. ಈ 47 ಡಿಗ್ರಿ ಇಂಟು 30 ಮಿನಿಟ್ ಅಂತಾನೆ. 60 ನಿಮಿಷಕ್ಕೆ 1 ಡಿಗ್ರಿ, 30 ನಿಮಿಷಕ್ಕೆ ಎಷ್ಟು ಡಿಗ್ರಿ, ಅಲ್ಲಿಗೆ 30/60 ಡಿಗ್ರಿ ಬ್ರ್ಯಾಕೆಟಲ್ಲಿ ಬರಿತೀವಿ. 60 ಮಿನಿಟ್ ಈಸ್ ಈಕ್ವಲ್ ಟು 1 ಡಿಗ್ರಿ. ಇದು ಇಲ್ಲಿ
ನಾವು -47 ಡಿಗ್ರಿ 30 ಮಿನಿಟ್ ಈಸ್ ಈಕ್ವಲ್ ಟು ಮೈನಸ್ 31 ಝಾ 32 ಝಾ ಅಲ್ಲಿಗೆ 47 1/2 ಡಿಗ್ರಿ. ಇದು ಡಿಗ್ರಿನಲ್ಲಿದೆ ಮಕ್ಕಳ, ಇದು ನಿನ್ನೂ ರೇಡಿಯನ್ ಮಾಡಿಲ್ಲ ನಾನು. -47 ಡಿಗ್ರಿ 30 ಮಿನಿಟ್ ಈಸ್ ಈಕ್ವಲ್ ಟು ಮೈನಸ್ ಇದನ್ನು 47 ಇಂಟು 2 2 7 ಝಾ 14 2 4 ಝಾ 8 94 ಪ್ಲಸ್ 195/2 ಡಿಗ್ರಿ. 47 ಇಂಟು 2 ಮಾಡಿ 94 ಬರುತ್ತೆ, 1 ಆ್ಯಡ್ ಮಾಡಿ 95/2. ಇದನ್ನು ನೀವು ರೇಡಿಯನ್ನಿಗೆ ಕನ್ವರ್ಷನ್ ಮಾಡೋದು. -47 ಡಿಗ್ರಿ 30 ಮಿನಿಟ್ ಈಸ್ ಈಕ್ವಲ್ ಟು ಮೈನಸ್ 95/2ಗೆ π/180 ಮಲ್ಟಿಪ್ಲೈ ಮಾಡಿದಾಗ ದಟ್ ಬಿಕಮ್ಸ್ ಎ ರೇಡಿಯನ್. ಯೂನಿಟ್ ಚೇಂಜ್ ಆಗುತ್ತೆ. ಆಗ ಕ್ಯಾನ್ಸಲೇಷನ್ ಮಾಡೋದಿದ್ರೆ ಮಾಡ್ಬೋದು. 5 ಟೇಬಲ್ ಹೋಗುತ್ತೆ. 5 1 ಝಾ 5 5 9 ಝಾ 45 5 3 ಝಾ 15 5 6 ಝಾ 30. ಅಲ್ಲಿಗೆ -47 ಡಿಗ್ರಿ 30 ಮಿನಿಟ್ನ ನಾವು ರೇಡಿಯನ್ನಿಗೆ ಕನ್ವರ್ಷನ್ ಮಾಡಿದಾಗ ಬರ್ತಕ್ಕಂಥದ್ದು -19π/72 ರೇಡಿಯನ್. -19π/72 ರೇಡಿಯನ್ ಅಂತ. ಓಕೆ ಮಕ್ಕಳ. ನಂತರ ಈಗ 1 ಡಿಗ್ರಿ ಅಂತ ನಾನು ಪ್ರಶ್ನೆ ಕೇಳ್ತೇನೆ, ಅದನ್ನು ರೇಡಿಯನ್ ಮಾಡಿ. 1 ಡಿಗ್ರಿನ ರೇಡಿಯನ್ ಮಾಡಿ. ಸರ್ ನೀವೇ ಹೇಳಿದ್ದೀರಾ 1 ಡಿಗ್ರಿ ಈಸ್ ಈಕ್ವಲ್ ಟು 1 ಇಂಟು π/180. 180 ಡಿಗ್ರಿಗೆ ಪೈ ರೇಡಿಯನ್, 1 ಡಿಗ್ರಿಗೆ ಎಷ್ಟು ಅಂದರೆ π/180. ಪೈ ಕಾನ್ಸ್ಟೆಂಟ್ ಕ್ವಾಂಟಿಟಿನ ವ್ಯಾಲ್ಯೂ ಹಾಕ್ತೀನಿ. ಈಗ ಕಾನ್ಸ್ಟೆಂಟ್ ಕ್ವಾಂಟಿಟಿ ವ್ಯಾಲ್ಯೂ ಹಾಕ್ತೀನಿ. ಸೊ ಹಾಕ್ಬಿಟ್ಟು ಸಿಂಪ್ಲಿಫೈ ಮಾಡ್ತೀನಿ ಒನ್ಸ್ ಅಗೈನ್. ಸರ್ ಕಾನ್ಸ್ಟೆಂಟ್ ಕ್ವಾಂಟಿಟಿ ಅಂತಂದರೆ 22/7 ಅಂತ ನಾವು ಇಲ್ಲಿ ಹಾಕ್ಕೊಂಡ್ರೆ ಓವರ್ 180/1 ಅಲ್ಲಿಗೆ 1 ಡಿಗ್ರಿ ಈಕ್ವಲ್ ಟು 22/7 ಇಂಟು 1/180 1/180. ಸೊ ಇದು ರೆಸಿಪ್ರೊಕೇಟ್ ಆಗುತ್ತೆ, ಇದು ಹಾಗೆ ಇರುತ್ತೆ. ಆಗ 1 ಡಿಗ್ರಿ ಈಸ್ ಈಕ್ವಲ್ ಟು 22 ಓವರ್ 7 0 ಝಾ 0 56 60 7 1 ಝಾ 7 8 9 10 11 12 13 1300 7 0 ಝಾ 0 7 8 ಝಾ 56 5 7 1 ಝಾ 7 12 ಹೀಗೆ ಬರುತ್ತೆ ನೋಡಿ. 7 56 7 7 8 9 10 11 12. ಇದನ್ನು ನಾವು ಡಿವೈಡ್ ಮಾಡಿದಾಗ ಏನು ಉತ್ತರ ಬರುತ್ತೆ ದಟ್ ಈಸ್ ದ ರೇಡಿಯನ್ ಅಂತ ಕರೀತಾರೆ. ಅಂದರೆ 22 ಡಿವೈಡೆಡ್ ಬೈ 1260 ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 0.01746 ರೇಡಿಯನ್. ನೋಡಿ ಡಿಗ್ರಿನ ರೇಡಿಯನ್ ಮಾಡ್ತಕ್ಕಂಥದ್ದಲ್ಲಿ 1 ಡಿಗ್ರಿ ಅಂತಂದರೆ ಎಷ್ಟು ಬರುತ್ತೆ ಅಂದರೆ 0.01746 ರೇಡಿಯನ್ ಅಂತ ಬರುತ್ತೆ. 180 ಡಿಗ್ರಿ ಪೈ ರೇಡಿಯನ್, 1 ಡಿಗ್ರಿಗೆ ಎಷ್ಟು ಅಂತ π/180 ಆಗುತ್ತೆ. ಆ ಪೈಗೆ ವ್ಯಾಲ್ಯೂ 22/7, ಈ 180/1 ಅಂತ ಹಾಕ್ಕೊಂಡು ಇದನ್ನು 22/7 ಹಾಗೆ ಇಟ್ಕೊಂಡು ರೆಸಿಪ್ರೊಕೇಟ್ ಮಾಡಿಕೊಂಡು ಇವೆರಡು ಮಲ್ಟಿಪ್ಲೈ ಮಾಡಿ 22/1260 ಡಿವೈಡ್ ಮಾಡಿದಾಗ 0.01746 ರೇಡಿಯನ್. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ. ಇದನ್ನು ನಾವು ಅಪ್ರಾಕ್ಸಿಮೇಟ್ ಅಂತಲೇ ಬರಿಬೋದು.
ಓಕೆ ಮಕ್ಕಳ, ಒಟ್ಟಿನಲ್ಲಿ ನಿಮಗೆ ಸೆಕ್ಸಾಜೆಸಿಮಲ್ ಮೆಷರ್ಮೆಂಟ್ನ ರೇಡಿಯನ್ ಮೆಷರ್ಮೆಂಟಾಗಿ ಕನ್ವರ್ಷನ್ ಮಾಡಬೇಕಾದ್ರೆ ನಾವು ಮಾಡ್ತಕ್ಕಂಥದ್ದು 5/180 ಅನ್ನೋದನ್ನು ನಾವು ಮಲ್ಟಿಪ್ಲೈ ಮಾಡಿದರೆ ಸಾಕು. ಈಗ ರೇಡಿಯನ್ನನ್ನು ನಾವು ಸೆಕ್ಸಾಜೆಸಿಮಲ್ ಮೆಷರ್ಮೆಂಟಾಗಿ ಕನ್ವರ್ಷನ್ ಮಾಡುವಂಥ ಲೆಕ್ಕಗಳು. ಎಸ್, ಇಲ್ಲಿ ಎಕ್ಸ್ಪ್ರೆಸ್ ಟೂ ಪೈ ಬೈ 3 ರೇಡಿಯನ್ ಇನ್ ಸೆಕ್ಸಾಜೆಸಿಮಲ್ ಮೆಷರ್ಮೆಂಟ್. ವೆರೈಟಿ ಚೇಂಜ್ ಆಯಿತು. ಈಗ ರೇಡಿಯನ್ನಲ್ಲಿದೆ, ಸೆಕ್ಸಾಜೆಸಿಮಲ್ ಮೆಷರ್ಮೆಂಟ್ಗೆ ಕನ್ವರ್ಷನ್ ಮಾಡ್ತಕ್ಕಂಥದ್ದು. 2π ರೇಡಿಯನ್ ಬೈ 3 ಈಸ್ ಈಕ್ವಲ್ ಟು 2 ಪೈ ರೇಡಿಯನ್ ಅಂತ ಕೊಟ್ಟಿರೋದ್ರಿಂದ 180 ಡಿಗ್ರಿ ಅಂತ ಕನ್ವರ್ಷನ್ ಮಾಡ್ಕೊಳ್ತೀವಿ ಓವರ್ 3. ಆಗ 3 1s 3 6 18 0 ದಟ್ ಈಸ್ ಈಕ್ವಲ್ ಟು 120 ಡಿಗ್ರಿ. ನೋಡಿದ್ರ ಈ ರೀತಿ. ಸೊ ಮಕ್ಕಳ, ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಎಕ್ಸ್ಪ್ರೆಸ್ 1 ರೇಡಿಯನ್ ಇನ್ ಸೆಕ್ಸಾಜೆಸಿಮಲ್ ಮೆಷರ್ಮೆಂಟ್. ಸೊ 1 ರೇಡಿಯನ್ ಈಸ್ ಈಕ್ವಲ್ ಟು ಪೈ ರೇಡಿಯನ್ಗೆ 180 ಡಿಗ್ರಿ, 1 ರೇಡಿಯನ್ಗೆ ಎಷ್ಟು ಅಂದರೆ 180 ಬೈ ಪೈನ ಇದರ ಮ್ಯಾಗ್ನಿಟ್ಯೂಡ್ಗೆ ಮಲ್ಟಿಪ್ಲೈ ಮಾಡೋದು. ಆಗ ಇಟ್ ಬಿಕಮ್ಸ್ ಡಿಗ್ರಿ. ಅಲ್ಲಿಗೆ ದಿಸ್ ಈಸ್ ಈಕ್ವಲ್ ಟು ದಿಸ್ ಈಸ್ ಡಿಗ್ರಿ. ಆಗ 180 ಹಾಗೆ ಇಟ್ಕೊಳ್ಳಿ, ಇದನ್ನು 22/7 ಅಂತ ಬರ್ಕೊಳ್ಳಿ. ಆಗ 1 ರೇಡಿಯನ್ ಈಸ್ ಈಕ್ವಲ್ ಟು 180 ಇಂಟು 7/22. ಆಗ 1 ರೇಡಿಯನ್ ಈಸ್ ಈಕ್ವಲ್ ಟು 2 11s 2 90s 630/11 ಅಂತ ಆಯಿತು. ಇದನ್ನು ನಾನು ಡಿಗ್ರಿ, ಮಿನಿಟ್ ಮತ್ತು ಸೆಕೆಂಡ್ ಇಷ್ಟಕ್ಕೂ ಇಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ 630 11. ಈಗ 11ನಿಂದ ಡಿವೈಡ್ ಮಾಡೋದು. 11 5s 55. ಆಗ ರಿಮೈಂಡರ್ ಏನು ಬಂತು? 8 0. 11 7s 77. ಆಗ ರಿಮೈಂಡರ್ ಏನು ಬಂತು? 3. ಇದು ಡಿಗ್ರಿನಲ್ಲಿರುತ್ತೆ. ಆ ರಿಮೈಂಡರ್ ಏನು ಮಿಗತ್ತೆ ಅದಕ್ಕೆ ನೀವು 60 ಮಲ್ಟಿಪ್ಲೈ ಮಾಡಿದರೆ ಮಿನಿಟ್ ಆಗುತ್ತೆ. ಇಂಟು 60 ಮಲ್ಟಿಪ್ಲೈ ಮಾಡ್ತೀನಿ. ಆಗ ಏನಾಗುತ್ತೆ? 60 ಮಲ್ಟಿಪ್ಲೈ ಮಾಡಿದಾಗ 180 ಮಿನಿಟ್ ಆಗುತ್ತೆ. ಈಗ ನಾವು ಮಿನಿಟಲ್ಲಿ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. 11 1s 11 7 0. 11 6s 66. ಮತ್ತು 4 ರಿಮೈಂಡರ್ ಬಂತು, 16 ಮಿನಿಟ್ ಆಯಿತು. ಈಗ ಇದು ಮಿನಿಟಲ್ಲಿದೆ ಮಕ್ಕಳ. ಈ ಮಿನಿಟ್ಗೆ ಮತ್ತೆ ನಾವು ಇಂಟು 60 ಮಲ್ಟಿಪ್ಲೈ ಮಾಡಿದಾಗ ಸೆಕೆಂಡ್ ಆಗುತ್ತೆ. 240 ಸೆಕೆಂಡ್ ಅಂತಾಗುತ್ತೆ. ಎಗೈನ್ 11 2s 22 2 0. 11 1s 11. ಇದು ಸೆಕೆಂಡ್ ಆಗುತ್ತೆ. ಮತ್ತೆ ಮಿಗ್ತಾ ಇರುತ್ತೆ. ನಾವು ಅದನ್ನು ಮೈಕ್ರೋ ಸೆಕೆಂಡ್, ಮಿಲಿ ಸೆಕೆಂಡ್ ಹೋಗ್ತಲೇ ಇರುತ್ತೆ. ಅದು ಎಂಡಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಇಲ್ಲಿಗೆ ನಿಲ್ಲಿಸ್ಬಿಟ್ಟು 57 ಡಿಗ್ರಿ 16 ಮಿನಿಟ್ 21 ಸೆಕೆಂಡ್ ಅಂತ ಬರೀತೀವಿ. ಸೊ ಈ ರೀತಿ ಯು ಮಸ್ಟ್ ಕನ್ವರ್ಟ್ ದಿ ರೇಡಿಯನ್ ಇಂಟು ಸೆಕ್ಸಾಜೆಸಿಮಲ್ ಮೆಷರ್ಮೆಂಟ್. ಓಕೆ, ಇಲ್ಲಿ ಒಂದು ನೋಟ್ ಕೊಡ್ತೀನಿ ಮಕ್ಕಳ. ಏನಪ್ಪ ಅಂದರೆ ಕನ್ವರ್ಷನಲ್ ಪಾರ್ಟ್. ಎಕ್ಸ್ ರೇಡಿಯನ್ ಅಂತಿತ್ತು ಅಂದರೆ ನೀವೇನು ಮಾಡಬೇಕು, ಎಕ್ಸ್ ಅನ್ನೋ ಮ್ಯಾಗ್ನಿಟ್ಯೂಡ್ಗೆ ನೀವು 180/π ಹಾಕ್ತು ಅಂದರೆ ಇಟ್ ಬಿಕಮ್ಸ್ ಡಿಗ್ರಿ.
ಸೊ ಎರಡನ್ನೂ ನೀಟಾಗಿ ತಿಳ್ಕೊಳ್ಳಿ. ರೇಡಿಯನ್ನ ಡಿಗ್ರಿ ಮಾಡ್ತಕ್ಕಂಥದ್ದು ಅಂದರೆ ಸೆಕ್ಸಾಜೆಸಿಮಲ್ ಮೆಷರ್ಮೆಂಟ್ ಮಾಡ್ತಕ್ಕಂಥದ್ದು, ಸೆಕ್ಸಾಜೆಸಿಮಲ್ ಮೆಷರ್ಮೆಂಟ್ನ ರೇಡಿಯನ್ ಮೆಷರ್ಮೆಂಟಾಗಿ ಕನ್ವರ್ಷನ್ ಮಾಡ್ತಕ್ಕಂಥದ್ದು. ಎರಡು ಇಂಟರ್ ಕನ್ವರ್ಷನ್ ಅಂತ ಕರೀತಾರೆ. ಸೊ ಮಕ್ಕಳ, ಇಲ್ಲಿಗೆ ನಮ್ಮ ಈ ಇಂಟರ್ ಕನ್ವರ್ಷನ್ ಮೇಲಿನ ಪ್ರಾಬ್ಲಮ್ಸ್ನ ತಾತ್ಕಾಲಿಕವಾಗಿ ನಿಲ್ಲಿಸಿರ್ತೀವಿ. ಒಂದು ಥಿಯರಮ್ನ ಪ್ರೂವ್ ಮಾಡಿಕೊಂಡು ಮತ್ತೊಂದು ಥಿಯರಮ್ ಇದೆ, ನಂತರ ಈ ಪ್ರಾಬ್ಲಮ್ಸ್ಗಳನ್ನು ಮುಂದುವರಿಸ್ತಾ ಹೋಗ್ತೀವಿ. ಓಕೆನಾ? ಬರ್ಕೊಂಡಿದ್ದಾಯ್ತಲ್ವಾ? ಈಗ ನಾನು ಒಂದು ಥಿಯರಮ್ನ ಪ್ರೂವ್ ಮಾಡ್ತಾ ಇದ್ದೀನಿ. ಯಾವುದದು ಥಿಯರಮ್? ಲಾಸ್ಟ್ ಕ್ಲಾಸಲ್ಲಿ ಪೈ ರೇಡಿಯನ್ ಈಕ್ವಲ್ ಟು 180 ಡಿಗ್ರಿ ಅಂತ ಪ್ರೂವ್ ಮಾಡಿದ್ದೆ. ಇದು ಥಿಯರಮ್ ನಂಬರ್ 2, ಎರಡನೇ ಥಿಯರಮ್. ಶೋ ದ್ಯಾಟ್ arc length of a circle, arc length of a circle is the product of radius and angle subtended by the arc at the center in radian. Arc length of a circle is the product of radius and angle subtended by the arc at the center in radian. ಇದನ್ನು ಸಿಂಬಾಲಿಕಲ್ ಆಗಿ ನಾವು ಬರೆಯೋದಿದ್ರೆ ಆರ್ಕ್ ಲೆಂತ್ನ ಎಲ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ರೇಡಿಯಸ್ನ ಆರ್ ಅಂತ, ತೀಟಾ ಇನ್ ರೇಡಿಯನ್ ಮಕ್ಕಳ, ತೀಟಾ ಇನ್ ರೇಡಿಯನ್, ಸಿ ನಾಟ್ ಇನ್ ಸೆಕ್ಸಾಜೆಸಿಮಲ್ ಮೆಷರ್ಮೆಂಟ್. ಇದನ್ನು ನಾವು ಪ್ರೂವ್ ಮಾಡ್ಕೊಳ್ತೀವಿ. ಇದಕ್ಕೂ ಕೂಡ ವಿ ಯೂಸ್ ದಿ ಸೇಮ್ ಪಾಸ್ಟುಲೇಟ್. Arcs length of a circle are always proportional to angle subtended by them at the center ಅನ್ನೋದನ್ನು ಬಳಸ್ಕೊಳ್ತೀವಿ. ಸೊ ಸೇಮ್ ಟೈಪ್ ಒಂದು ಡಯಾಗ್ರಾಮ್ ಬರಿತೀವಿ. ಸರ್ಕಲ್, ಲೆಟ್ ಅಸ್ ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ O and radius R. Take any arc AB. Take any arc AB whose length is L and angle subtended by them at the center is theta, radian. ಈ ಥರದ್ದೊಂದು ಆರ್ಕ್ನ ಚೂಸ್ ಮಾಡೋದು. ಈಗೇನು ಮಾಡ್ತೀನಿ, ಕನ್ಸಿಡರ್ ಅನದರ್ ಆರ್ಕ್ ಎ ಪಿ whose length is equal to radius of the circle. ಇದು ರೇಡಿಯಸ್ಗೆ ಸಮ ಇರಬೇಕು, ಇದು ರೇಡಿಯಸ್ಸು, ಇದು ರೇಡಿಯಸ್. ಆವಾಗ ಆರ್ಕ್ ಲೆಂತ್ ಎ ಪಿ ಏನಿದೆ ದಟ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದಿ ಸರ್ಕಲ್ ಆಗಿರೋದ್ರಿಂದ ದಿಸ್ ವ್ಯಾಲ್ಯೂ ಈಸ್ 1 ರೇಡಿಯನ್. ರೇಡಿಯನ್ನ ಡೆಫಿನೇಷನ್ ತಾನೆ, ಇಟ್ ಈಸ್ ದಿ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಅಟ್ ದಿ ಸೆಂಟರ್ ಹೂಸ್ ಲೆಂತ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ. ಇಲ್ಲಿ ಆರ್ಕ್ ಲೆಂತು ಎಲ್ಲು, ಆ್ಯಂಗಲ್ಲು ಥೀಟಾ ರೇಡಿಯನ್ನು, ಇದ್ರ ಆರ್ಕ್ ಲೆಂತು 6, ಆದರೆ ಅದರ ಆ್ಯಂಗಲ್ಲು 1 ರೇಡಿಯನ್ ಬೈ ದಿ ಡೆಫಿನೇಷನ್ ಆಫ್ ರೇಡಿಯನ್. ಇದನ್ನು ಆ ಚಿತ್ರ ಬರೆದು ಇಲ್ಲಿ ಬರಿತೀವಿ. ಲೆಟ್ ಅಸ್ ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ O and radius R. Choose an arc AB whose length
is L such that angle AOB is equal to theta radian. Now choose another arc. That arc is AP, whose length is radius of the circle R. Therefore, angle AOP is equal to 1 radian bracket ಅಲ್ಲಿ by the definition of radian. By the definition of radian. ಸೊ ಈಗ ಪಾಸ್ಚುಲೇಟ್ ಅಪ್ಲೈ ಮಾಡ್ತೀವಿ. ವಿ ನೋ ಅಂತ ಬರಿತೀವಿ. Arcs length of a circle are always proportional to angles subtended by them at the center. We know arcs length of a circle are proportional to angles subtended by them at the center. ಇದನ್ನು ಬರೀತೀವಿ. We know arcs length of a circle are proportional to angles subtended by them at the center. ಈಗ ನಾವು AB arc over AP arc is equal to angle AOB over angle AOP. ಸಬ್ಸ್ಟಿಟ್ಯೂಟ್ ಮಾಡಿ. ಆಂಗಲ್ ಆರ್ಕ್ ಲೆಂತ್ ಎ ಬಿ ಏನು? ಎಲ್. ಆರ್ಕ್ ಲೆಂತ್ ಎ ಪಿ ಏನು? ಆರ್. ಆಂಗಲ್ ಎ ಒ ಬಿ ಎಷ್ಟು? ಥೀಟಾ ರೇಡಿಯನ್. ಆಂಗಲ್ ಎ ಒ ಪಿ ಏನು? 1 ರೇಡಿಯನ್. ವಾ, ಆಯ್ತಲ್ಲ ಸರ್. ಎಲ್ ಈಸ್ ಈಕ್ವಲ್ ಟು ಇದನ್ನು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಆರ್ ಥೀಟಾ. ಎಲ್ ಈಕ್ವಲ್ ಟು ಆರ್ ಥೀಟಾ ಅಂತ ಬಂದ್ಬಿಡ್ತು. ದಿಸ್ ಈಸ್ ದಿ ಪ್ರೂಫ್ ಆಫ್ ದಿ ಥಿಯರಮ್. ನೀಟಾಗಿ ಕಲ್ತ್ಕೊಳ್ಳಿ. ಇದನ್ನು ಕೂಡ 3 ಮಾರ್ಕ್ಸ್ಗೆ ಪ್ರೂಫ್ ಇರುತ್ತೆ. ಓಕೆ ಮಕ್ಕಳು, ಇದ್ರ ಮೇಲೆ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರ್ಸೋಣ.